ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟ್ರಾಫಿಕ್ ಲೈಟ್ ಚಾರ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಮೊದಲನೇದಾಗಿ ನಾನು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಟೇಬಲ್ ಕೊಟ್ಟಿದ್ದೇನೆ. ಇದು ಜಸ್ಟ್ ಫಾರ್ ದ ಇಂಡಿಕೇಶನ್. ಏನಪ್ಪಾ ಇದು ಅಂತಂದ್ರೆ, ನೋಡಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಕೊಟ್ಟಿದ್ದೇನೆ. 0 ಇಂದ 40% ಒಳಗಡೆ ಇದ್ರೆ ನಮಗೆ ಟ್ರಾಫಿಕ್ ಸಿಗ್ನಲ್ ರೆಡ್ ಕಲರ್ ಬರಬೇಕು. 40ಕ್ಕಿಂತ ಮೇಲ್ಪಟ್ಟು ಮತ್ತು 75% ಕಮ್ಮಿ ಇತ್ತು ಅಂತಂದ್ರೆ 75% ಅಥವಾ ಅದಕ್ಕಿಂತ ಕಮ್ಮಿ ಇತ್ತು ಅಂತಂದ್ರೆ ನಮಗೆ ಆಂಬರ್ ಲೈಟ್ ಬರಬೇಕು. 75% ಹೆಚ್ಚು ಇದ್ದು ಮತ್ತು 100% ಕಮ್ಮಿ ಇದ್ರೆ ನಮಗೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಗ್ರೀನ್ ಲೈಟ್ ಬರಬೇಕು. ಈ ಮೂರು ಲೈಟ್ ಅನ್ನ ನಾವು ಈ ರಿಸಲ್ಟ್ ನ ಆಧಾರವಾಗಿ ಇಟ್ಕೊಂಡು ಹೇಗೆ ನಾವು ಸಿಗ್ನಲ್ ಲೈಟ್ಸ್ ನ ಆನ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂತದ್ದು ನಮಗೆ ಕಂಡೀಷನಲ್ ಫಾರ್ಮ್ಯಾಟಿಂಗ್. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಒಳಗಡೆ ಕೆಲವು ಸಿಂಪಲ್ ಇಫ್ ಕಂಡೀಷನ್ಸ್ ನಮಗೆ ಬೇಕಾಗ್ತದೆ. ಅಂಡ್ ಕಂಡೀಷನ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನೋಡಿ ಮೊದಲನೇದಾಗಿ ನಾನು 3 ಲೈಟ್ ನಾನು ಇಲ್ಲಿ ಕ್ರಿಯೇಟ್ ಮಾಡ್ಕೊಬೇಕು. ನೋಡಿ ಇಲ್ಲಿ ನಾನು ಕೊಡ್ತಾ ಇದ್ದೇನೆ. ನೋಡಿ 3 ಲೈಟ್ ನಾನಿಲ್ಲಿ 3 ಸೆಲ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಐಡೆಂಟಿಫಿಕೇಶನ್ಗೋಸ್ಕರ ನಾನು ಇಲ್ಲಿ ಬಾರ್ಡರ್ ಕೊಡ್ತಾ ಇದ್ದೀನಿ. ನೋಡಿ ಮೊದಲನೇ ಲೈಟ್ ಯಾವುದು? ರೆಡ್ ಕಲರ್ ಲೈಟ್. ರೆಡ್ ಕಲರ್ ಲೈಟ್ ನ ನಾವು ಹೇಗೆ ಕ್ರಿಯೇಟ್ ಮಾಡೋದು ಅಂತಂದ್ರೆ, ನೋಡಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ನ ಕ್ಲಿಕ್ ಮಾಡ್ತಾನೆ, ನ್ಯೂ ರೂಲ್ ಅಂತ ಹೋಗಿ ಇಲ್ಲಿ ಯೂಸ್ ಎ ಫಾರ್ಮುಲಾ ಟು ಡಿಟರ್ಮೈನ್ ವಿಚ್ ಸೆಲ್ಸ್ ಟು ಫಾರ್ಮ್ಯಾಟ್ ಅಂತ ಕೊಡಿ. ನೋಡಿ ಇಲ್ಲಿ ಟೈಪ್ ಮಾಡಿ ಫಾರ್ಮುಲಾ ಇಸ್ ಈಕ್ವಲ್ ಟು ಅಂಡ್ ಓಪನ್ ದ ಬ್ರಾಕೆಟ್. ನೋಡಿ ನಾವು ಯಾವ ಬೇಸಿಸ್ ಮೇಲೆ ನಾವಿಲ್ಲಿ ರೆಡ್ ಲೈಟ್ ಬರೋ ತರ ನಾವು ನೋಡ್ತಾ ಇದೀವಿ ಅಂದ್ರೆ ರಿಸಲ್ಟ್ ಮೇಲೆ. ಸೊ ರಿಸಲ್ಟ್ ಎಲ್ಲಿದೆ? C8 ಅಲ್ಲಿದೆ. ಸೊ ಅಂಡ್ C8 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0% ಅಂತ ಕೊಡ್ತಾ ಇದೀನಿ. ನೋಡಿ 0% ಗಿನ್ನ ಹೆಚ್ಚು ಅಥವಾ ಈಕ್ವಲ್ ಆಗಿರಬೇಕು ಮತ್ತು 40% ಗಿನ್ನ ಈಕ್ವಲ್ ಅಥವಾ ಕಮ್ಮಿ ಇರಬೇಕು. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಮತ್ತೆ ಅಂಡ್ ಅಲ್ಲಿ C8 is less than or equal to 40% ಅಂತ ನಾನು ಇಲ್ಲಿ ಏನ್ ಕೊಟ್ಟಿದ್ದೀನೋ ಅದು ಇಲ್ಲಿ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಈ ರಿಸಲ್ಟ್ ನಮಗೆ ಟ್ರೂ ಆಯ್ತು ಅಂತಂದ್ರೆ ನಮಗೆ ಇಲ್ಲಿ ರೆಡ್ ಲೈಟ್ ಬರಬೇಕು. ಸೊ ರೆಡ್ ಲೈಟ್ ಹೇಗೆ ಬರುತ್ತೆ? ನಾನು ಫಾಂಟ್ ಕಲರ್ ಕೂಡ ರೆಡ್ ಕೊಡ್ತೀನಿ ಮತ್ತು ಫಿಲ್ ಕಲರ್ ಕೂಡ ಇಲ್ಲಿ ರೆಡ್ ಕೊಡ್ತೀನಿ. ಓಕೆನಾ? ನಾನು ಓಕೆ ಅಂತ ಮಾಡ್ತೀನಿ. ನೋಡಿ ಏನು ಎಂಟ್ರಿ ಮಾಡಿಲ್ಲ, ಬೈ ಡಿಫಾಲ್ಟ್ ಇದು 0% ತಗೊಳುತ್ತೆ, ಅದಕ್ಕೋಸ್ಕರ ನಮ್ಗೆ ಇಲ್ಲಿ ರೆಡ್ ಲೈಟ್ ಅಂತ ಬರುತ್ತೆ. ನೋಡಿ ನಾನು 41% ಕೊಡ್ತೀನಿ, ರೆಡ್ ಲೈಟ್ ಆಫ್ ಆಗುತ್ತೆ. ಅದೇ ನಾನು ವಿತಿನ್ 0 to 40% ನಾನು ಯಾವುದೋ ಒಂದು ಪರ್ಸೆಂಟೇಜ್ ಕೊಟ್ರೆ ನಮಗೆ ರೆಡ್ ಲೈಟ್ ಇಲ್ಲಿ ಆನ್ ಆಗುತ್ತೆ. ಓಕೆನಾ? ಅದೇ ರೀತಿ ಈಗ ನಾವು ಸೆಕೆಂಡ್ ಒನ್ ಯಾವುದು ಆಂಬರ್ ಲೈಟ್ ನ ಕ್ರಿಯೇಟ್ ಮಾಡೋದು ತಿಳ್ಕೊಳ್ಳೋಣ. ನೋಡಿ ಆಂಬರ್ ಲೈಟ್ ಗೆ ಮತ್ತೆ ಸೇಮ್ ನೀವು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ನ್ಯೂ ರೂಲ್ ಅಂತ ಕೊಡಿ, ಯೂಸ್ ಎ ಫಾರ್ಮುಲಾ ಟು ಡಿಟರ್ಮೈನ್ ಸೆಲ್ಸ್ ಅಂತ ಚೂಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಫಾರ್ಮುಲಾ ಕೊಡಿ ಇಸ್ ಈಕ್ವಲ್ ಟು ಅಂಡ್ C8 is greater than 40% ಅಂತ ಕೊಡ್ತೀನಿ ಮತ್ತು $C8 is less than or equal to 75% ಅಂತ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಕ್ಲೋಸ್ ದ ಬ್ರಾಕೆಟ್. ಇಲ್ಲೂ ಸಹ ನಾನು ಏನ್ ಮಾಡ್ತೀನಿ, ಫಾರ್ಮ್ಯಾಟ್ ಹೋಗಿ ಬ್ಯಾಕ್ ಗ್ರೌಂಡ್ ಕಲರ್ ಕೂಡ ನಾನು ಆಂಬರ್ ತಗೊಂತೀನಿ, ಫಾಂಟ್ ಕಲರ್ ಕೂಡ ನಾನು ಆಂಬರ್ ತಗೊಂತೀನಿ, ಓಕೆ ಮಾಡ್ತೀನಿ. ಓಕೆನಾ? ನೋಡಿ ಇಲ್ಲಿ ನಮಗೆ ಈಗ 35% ಇರೋದ್ರಿಂದ ನಮಗೆ ಆಂಬರ್ ಲೈಟ್ ಬರ್ತಾ ಇಲ್ಲ. ಅದೇ ನಾನು ಇಲ್ಲಿ 41% ಅಂತ ಕೊಟ್ಟೆ ಅಂತ ಇಟ್ಕೊಳ್ಳಿ. ರಿಸಲ್ಟ್ ಇಲ್ಲಿ ನಾನು 41% ಅಂತ ಕೊಟ್ಟಾಗ ಆಂಬರ್ ಲೈಟ್ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ರೆಡ್ ಲೈಟ್ ಆಫ್ ಆಗಿ ಆಂಬರ್ ಲೈಟ್ ಆನ್ ಆಗುತ್ತೆ. ಅದೇ ರೀತಿ ನಾವು ಗ್ರೀನ್ ಕಲರ್ ಲೈಟ್ ಕೂಡ ನಾವು ಡಿಸೈನ್ ಮಾಡ್ಕೊಳ್ಳೋಣ. ನೋಡಿ ಗ್ರೀನ್ ಕಲರ್ ಲೈಟ್ ಅಲ್ಲಿ ಕ್ಲಿಕ್ ಮಾಡಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ನ್ಯೂ ರೂಲ್ ಫಾರ್ಮುಲಾ ಬಳಸಿ ಇಸ್ ಈಕ್ವಲ್ ಟು ಅಂಡ್ ಓಪನ್ ದ ಬ್ರಾಕೆಟ್ ರಿಸಲ್ಟ್ ಇಸ್ ಗ್ರೇಟರ್ ದನ್ 75% ಕೊಡ್ತಾ ಇದೀನಿ ಮತ್ತು ರಿಸಲ್ಟ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 100% ಅಂತ ಕೊಡ್ತಾ ಇದೀನಿ. ಕ್ಲೋಸ್ ದ ಬ್ರಾಕೆಟ್. ಇದಕ್ಕೆ ನಾನು ಏನ್ ಮಾಡ್ತೀನಿ, ಬ್ಯಾಕ್ ಗ್ರೌಂಡ್ ಕಲರ್ ಗ್ರೀನ್ ಮತ್ತು ಫಾಂಟ್ ಕಲರ್ ಕೂಡ ನಾನು ಇಲ್ಲಿ ಗ್ರೀನ್ ತಗೊಂತೀನಿ, ಓಕೆ ಮಾಡ್ತೀನಿ. ನೋಡಿ ಇಲ್ಲಿ ನಾನು 76% ಅಥವಾ 77% ಕೊಟ್ಟೆ ಅಂತಂದ್ರೆ ನಮಗೆ ಗ್ರೀನ್ ಲೈಟ್ ಆನ್ ಆಗುತ್ತೆ. ನೋಡಿ ಈಗ ನಾವು 3 ಲೈಟ್ ನ ಒಂದೇ ಸಲ ಟೆಸ್ಟ್ ಮಾಡೋಣ. ಲೆಟ್ಸ್ ಸೇ 23% ಕೊಡ್ತೀನಿ, ರೆಡ್ ಲೈಟ್ ಆನ್ ಆಗುತ್ತೆ, ಗ್ರೀನ್ ಲೈಟ್ ಆಫ್ ಆಗುತ್ತೆ. ಅದೇ ರೀತಿ ನಾನು 45% ಕೊಟ್ರೆ ರೆಡ್ ಲೈಟ್ ಆಫ್ ಆಗಿ ಆಂಬರ್ ಲೈಟ್ ಬರುತ್ತೆ. ಅದೇ ರೀತಿ ನಾನು 75% ಮೇಲೆ ಕೊಟ್ರೆ ನಮಗೆ ಗ್ರೀನ್ ಲೈಟ್ ಆನ್ ಆಗುತ್ತೆ. ಸೊ ನಮ್ಗೆ ಇಲ್ಲಿ ಲೈಟ್ಸ್ ನಾವು ಡಿಸೈಡ್ ಮಾಡಿದಾಯ್ತು. ಈಗ ಇದಕ್ಕೆ ಸ್ವಲ್ಪ ಕಾಸ್ಮೆಟಿಕ್ ಆಗಿ ನಾವು ಟ್ರಾಫಿಕ್ ಲೈಟ್ ತರ ಅರೇಂಜ್ ಮಾಡಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇನ್ಸರ್ಟ್ ಮಾಡಿ ಐಕಾನ್ಸ್ ಹೋಗಿ ಇಲ್ಲಿ ನಾನು ಟ್ರಾಫಿಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಟ್ರಾಫಿಕ್ ಅಂತ ನಾನು ಸರ್ಚ್ ಮಾಡ್ತೀನಿ. ನೋಡಿ ನನಗೆ ಟ್ರಾಫಿಕ್ ಸಿಗ್ನಲ್ ಒಂದು ಇಲ್ಲಿ ಸಿಗ್ತಾ ಇದೆ. ಅದನ್ನ ನಾನು ಇನ್ಸರ್ಟ್ ಮಾಡಿ, ನೋಡಿ ಇದು ಆಕ್ಚುಲಿ ಬೈ ಡಿಫಾಲ್ಟ್ ಇದು ಟ್ರಾನ್ಸ್ಪರೆಂಟ್. ನಾನು ಈ ಸೆಲ್ಸ್ ಗೆ ಅಡ್ಜಸ್ಟ್ ಆಗೋ ತರ ನಾನು ಇಲ್ಲಿ ಟ್ರಾಫಿಕ್ ಸಿಗ್ನಲ್ ನ ಸೈಜ್ ನ ರೆಡ್ಯೂಸ್ ಮಾಡಿ ಅದಕ್ಕೆ ವಿಜುವಲ್ ಆಗಿ ಅಪೀಲ್ ಆಗೋ ತರ ನಾನು ಅಲ್ಲಿ ಇಟ್ಕೊಂತೀನಿ. ಓಕೆನಾ? ಈಗ ನೋಡಿ ನಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೆಲ್ಸ್ ಕಾಣಿಸ್ತಾ ಇದೆ, ಬಟ್ ನಮಗೆ ಯಾವುದೇ ಒಂದು ಬಾರ್ಡರ್ ತರ ಕಾಣಿಸ್ತಾ ಇಲ್ಲ. ಈಗ ನೀವು ಇದನ್ನ ನಂಬರ್ಸ್ ನ ಚೇಂಜ್ ಮಾಡ್ತಾ ಹೋಗಿ ಟ್ರಾಫಿಕ್ ಸಿಗ್ನಲ್ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾ ಹೋಗ್ತದೆ. ನೋಡಿ 41% ಆಂಬರ್ ಲೈಟ್, ನಾನು 15% ಕೊಡ್ತೀನಿ ರೆಡ್ ಲೈಟ್. ಅದೇ ರೀತಿ ಸ್ವಿಚ್ ಬ್ಯಾಕ್
90% ಕೊಟ್ಟರೆ ಗ್ರೀನ್ ಲೈಟ್. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನನ್ನ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.